ಇನ್ನು ಉಡುಪಿಯಿಂದ ಪ್ರವೀಣ್ ಕುಮಾರ್ ಅವರು ಕಾಲ್ ಮಾಡಿದ್ದಾರೆ. ನಮಸ್ತೆ ಪ್ರವೀಣ್ ಅವರೇ. ಹಲೋ, ನಮಸ್ತೆ. ಇಂಡಿಯಾ ಇಂಡಿಯಾ ಹೆಂಗಿದೆ ಜೋಶು? ಜೋಶ್ ಅಂದ್ರೆ ಇಂಡಿಯಾ ಆಲ್ವೇಸ್ ಗ್ರೇಟ್. ಹೇಳಿ ಪ್ರವೀಣ್ ಕುಮಾರ್ ಅವರೇ, ಇವತ್ತಿನ ಮ್ಯಾಚ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮ್ಯಾಚ್ ಬಗ್ಗೆ ನಮ್ಗೆ ಬ್ಯಾಟಿಂಗ್ ಸಿಕ್ಕಿದ್ದು ಒಳ್ಳೇದಾಯ್ತು ಅಂತ ನಾನು ನೆನೆಸಿದೆ. ಅಂದ್ರೆ ಮತ್ತೆ ಬಿಗ್ ಸ್ಕೋರ್ ಬೇಕಂತ 6 ಓವರ್ ನಂತರ ನೆನೆಸಿದ್ರೆ 275 to 280 ಆಗ್ಬಹುದಂತ. ನಿಮ್ ಕ್ಯಾಲ್ಕುಲೇಷನ್ 280 ಟಾರ್ಗೆಟ್ ಕೊಡ್ತಾರೆ ಅಂತ ಇತ್ತಾ? ಹೌದು, ಸಾಧಾರಣ 275 to 280 ಅಂತ. ಹೌದು, 20 ರನ್ಸ್ ಕಮ್ಮಿ ಆಯ್ತು. ಯಾಕಂದ್ರೆ ಅಲ್ಲಿ 3 ವಿಕೆಟ್ ಒಮ್ಮೆ ಹೋಯ್ತಲ್ಲ. ಮತ್ತೆ ಶಿವಮ್ ದುಬೆ ಸ್ವಲ್ಪ ಮೇಕಪ್ ಮಾಡಿ, ಮತ್ತೆ ಎಲ್ಲ ನಂಗೆ ಇಂಡಿಯಾ ಟೀಮೇ ಫೇವರೇಟ್. ಅದ್ರಲ್ಲಿ ಅವರು ಏನಿಲ್ಲ, ಎಲ್ಲರೂ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅವರವರದ್ದು. ಸಂಜು ಸ್ಯಾಮ್ಸನ್ ಕೂಡ ಕಾರಣವೇ. ಫಸ್ಟ್ ಇವತ್ತು ಅಭಿಷೇಕ್ ಶರ್ಮಾ, ಮತ್ತೆ ಇಶಾನ್ ಕಿಶನ್ ಅಲ್ಲಿ ಗ್ರೇಟ್ ಸ್ಟಾರ್ಟ್ ಕೊಟ್ರು. ನನ್ನ ಎಕ್ಸ್ಪೆಕ್ಟೇಷನ್ ಇತ್ತು ಫಸ್ಟ್ ಮೂವರು 50+ ಮಾಡ್ಬೇಕಂತ, ಹಾಗೆ ಆಗಿತ್ತು. ಆಮೇಲೆ ಉಳಿದವರು ಮಾಡ್ತಾರೆ ಹಾಗೆ. ಮತ್ತೆ ಲಾಸ್ಟಿಗೆ ಶಿವಮ್ ದುಬೆ ಟರ್ನಿಂಗ್ ಅಷ್ಟು ಸುಲಭ ಸಹ ಇರ್ಲಿಲ್ಲ ಹೊಡಿಲಿಕ್ಕೆ. ಹೌದು, ಅವರು ಬ್ಯಾಟಿಂಗ್ ಕೊಟ್ಟು ಯಾಕೆ ಬ್ಯಾಟಿಂಗ್ ಕೊಟ್ಟೆವು ಅಂತ ನೆನೆಸಿದ್ರೇನು ಹಾಗೆ. ಹಾಗಾಗಿ ಪಟಾಕಿ ಎಲ್ಲ ಬಿಟ್ಟು ಬಂದೆ. ಎಲ್ಲ ಬಿಟ್ಟು ಬಂದ್ರಾ? ಇಲ್ಲ, ನಾನೇ ಉಡುಪಿಯಲ್ಲಿ ಅಂದ್ರೆ ಹೆಚ್ಚು ಅಲ್ಲಲ್ಲಿ ಒಂದೊಂದು ಪಟಾಕಿ ಅಷ್ಟೇ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಎಲ್ಲರೂ ಮನೆಯಲ್ಲಿ ಇದು ಮಾಡ್ತಾರೆ ಸೆಲೆಬ್ರೇಟ್. ಕೆಲವರು ಹೋಟೆಲಲ್ಲಿ, ಕೆಲವರು ಬಿಗ್ ಸ್ಕ್ರೀನ್ ಅಲ್ಲಿ, ಕೆಲವು ಕಡೆ ಹೋಟೆಲ್ಗಳಲ್ಲಿ ಮಾತ್ರ ಹಾಗೆ. ನಾವು ಮನೆಯಲ್ಲೇ ಹಾಗೆ. ಇಡೀ ಎಲ್ಲರಿಗೂ ಕಂಗ್ರಾಚುಲೇಷನ್ ಫಾರ್ ಥ್ಯಾಂಕ್ ಯು ಪ್ರವೀಣ್ ಕುಮಾರ್ ಕಾಲ್ ಮಾಡಿದ್ದಕ್ಕೆ. ಓಕೆ, ಥ್ಯಾಂಕ್ ಯು ಸರ್. ಬಾಯ್. ಥ್ಯಾಂಕ್ ಯು. ಧಾರವಾಡದಿಂದ ಶರೀಫ್ ಕಾಲ್ ಮಾಡಿದ್ದಾರೆ. ನಮಸ್ತೆ ಶರೀಫ್. ಮ್ಯಾಚ್ ಸೂಪರ್ ಆಯ್ತು ಸರ್. ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಟಿವಿಯಿಂದ ದೂರ ಬಂದು ಮಾತಾಡಿ ಶರೀಫ್. ಹೇಳಿ. ದೂರ ಸರ್. ಹೇಳಿ. ಮೊನ್ನೆ ಸರ್ ಅಭಿಷೇಕ್ ಶರ್ಮಾ ಬಗ್ಗೆ ನೀವು ಸರ್, ಅವ್ರು ಕ್ಲಿಕ್ ಆಗ್ತಾರೆ ಅಂತ ಹೇಳಿದ್ವಿ ಸರ್. ಅವ್ರು ಕ್ಲಿಕ್ ಆಗುತ್ತೆ ಸರ್. ಅವತ್ತು ನೀವು ಅವ್ರು ಬೇಡ, ಅವ್ರ ಬಗ್ಗೆ ಏನು ಇಂಟ್ರೆಸ್ಟ್ ಇಲ್ಲ ಅಂತ ಅಂದ್ರೆ ಸರ್ ನೀವು. ಆದ್ರೆ ನಾವು ಕೊಹ್ಲಿ ತರ ಕ್ಲಿಕ್ ಆಗ್ತಾರಂತ ನಮ್ದು ಕಾನ್ಫಿಡೆನ್ಸ್ ಸರ್. ಅದ್ರಿಂದ ನಾವು 250 ರನ್ ಹೊಡ್ರಿ ಸರ್ ಅವರು. ನೀವು ಮ್ಯಾಚ್ ಶುರು ಆಗಕ್ಕೆ ಮುಂಚೆ ಏನಿತ್ತು ಮೈಂಡಲ್ಲಿ? ಎಷ್ಟು ಟಾರ್ಗೆಟ್ ಕೊಡ್ಬೋದು ನಮ್ಮ ಇಂಡಿಯಾ ಅಂತ ಅನ್ಕೊಂಡಿದ್ರಿ? ಲಾಸ್ಟ್ ಮೂಮೆಂಟ್ ಅವ್ರು ಸ್ವಲ್ಪ ಕ್ಲಿಕ್ ಆಗಿ ಸರ್ 300 ಸನಿಯಕ್ಕೆ ಬರ್ತಾ ಇತ್ತು ಸರ್ ಅದು. ಆದ್ರೆ ಲಾಸ್ಟ್ ಮೂಮೆಂಟ್ ಸ್ವಲ್ಪ ಟಫ್ ಆಯ್ತಲ್ಲ ಸರ್. ಅದು ವಿಕೆಟ್ ಬಿದ್ದವಲ್ರಿ ಸರ್ ಅವರು. ಅದೇ ಓವರ್ನಲ್ಲಿ ಅವ್ರೆ ತಗೊಂಡಂತದ ಹೊಳ್ಳಿ ಸ್ವಯಂ ದುಬೆ ಹೊಡೆದ್ರ ಸರ್. ಅದೇ ಟೈಪ್ ಇನ್ನೊಂದಿಬ್ರು ಆಡಿದ್ರ ಸರ್, ಅದು 300 ಗ್ಯಾರಂಟಿ ಇತ್ತು ಸರ್. ಅದು ಮೊನ್ನೆ ಸರ ಹೇಳಿದ್ವಿ ಸರ್ ನಾವು ನಿಮ್ಗೆ. ಮತ್ತೆ ಸೆಲೆಬ್ರೇಷನ್ ಎಲ್ಲ ಜೋರಾ? ಸೂಪರ್ ಆಗಿದೆ ಸರ್. ಕುಂದೂರು ತಾಲೂಕು ಎರುಗು ತಿಂತಾರ ಸರ್. ಸೂಪರ್ ಆಗಿದೆ ಸರ್ ನಮ್ದು. ಅದಕ್ಕಂತರ ಸೂಪರ್ ಅನ್ಸ್ತಾರೆ. ಭಾರಿ ಎಂಜಾಯ್ಮೆಂಟ್ ಆಗ್ತದೆ ಸರ್. ನಾವು ಕಾಲ್ ಅಂತ ಟ್ರೈ ಮಾಡ್ತಾ ಇದ್ವಿ ಸರ್. ಈ ಕಾಲ್ ದೌಡ್ BJP ಕನ್ಫರ್ಮ್ ಇರ್ತಾರೆ. ಅದ್ರ ಸಂಬಂಧ ನಾವು ಕಾಲ್ ಮಾಡಕ್ ಭಯಂಕರ ಪ್ರಯತ್ನ ಪಡ್ತೀವಿ ಸರ್. ಆ ಖುಷಿಯಲ್ಲಿ ನಮ್ಗೆ ಏನು ಹೇಳ್ತಾ ಇರ್ಬೇಕು ನಮ್ಗೆ ಇದು ಅನ್ಸ್ತಾ ಇಲ್ಲ ಸರ್. ಅಷ್ಟು ಫುಲ್ ಹ್ಯಾಪಿ ಸರ್. ಹ್ಯಾಪಿ ಫುಲ್ ಹ್ಯಾಪಿ ಸರ್. ಖುಷಿಯಾಗಿ ಸೆಲೆಬ್ರೇಟ್ ಮಾಡಿ ಶರೀಫ್. ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕೆ. ಹ್ಞೂ ಸರ್, ಥ್ಯಾಂಕ್ ಯು ಸರ್. ಇಶಾನ್ ಕಿಶನ್ ಫೀಲ್ಡಿಂಗ್ ಬ್ಯಾಟಿಂಗ್ ಅನ್ನೋ ಅಭಿಷೇಕ್ ಶರ್ಮಾ ಯಾವತ್ತು ಆಡಿಲ್ಲ, ಇವತ್ತು ಆಡೋಣ. ನಮ್ಮ ಮನಸ್ಸಿಗೆ ಖುಷಿ ಆಯ್ತು. ಇವತ್ತು ಅವನ್ನ ಒಬ್ಬನ್ನ ರಿಪ್ಲೇಸ್ ಮಾಡ್ಬೇಕಂತ ಮಾಡಿರ್ತಾವ. ಮಸ್ತ್ ಆಡಿ ಚಲೋ ಆಡೋಣ. ಸಂಜು ಸ್ಯಾಮ್ಸನ್ 3 ಮ್ಯಾಚ್ ಕೈ ಹಿಡಿದವ ಸಂಜು ಸ್ಯಾಮ್ಸನ್. ಅವ್ನ್ ಬಿಟ್ರೆ ಯಾರು ಇಲ್ಲ. ಗ್ರೇಟ್
ಸೆಮಿಫೈನಲ್ ಕ್ವಾಲಿಫೈ ಆಗಿಲ್ಲ ಅನ್ನೋದು ಡೌಟ್ ಇತ್ತು. ಅಂತದ್ದು ಕ್ವಾಲಿಫೈ ಆಗಿ ಮೂರನೇ ಸಲ ನಮ್ಮ ದೇಶಕ್ಕೆ ವಿಶ್ವಕಪ್ ತಂದು ಕೊಟ್ಟಾರ. T20 ವರ್ಲ್ಡ್ ಕಪ್ ನಾವು 3ನೇ ಸಲ ಗೆದ್ದಿದ್ವಿ. ಇದು ನಮ್ಗೆ ಅತಿ ಹೆಮ್ಮೆ ವಿಷಯ. ನಮಗ್ ಬಹಳ ಖುಷಿ ಆಗೈತಿ. ಕಂಟಿನ್ಯೂ ಮೇನ್ ಮ್ಯಾಚ್ ಚೆನ್ನಾಗ್ ಆಡ್ರ. ಅವ್ನು ಹಿಂದಿನ ಸಹಿತ ಮುಂತಂದು ಮ್ಯಾಚ್ ಚೆನ್ನಾಗ್ ಆಡ್ಸಿದ್ರು. ಕಂಟಿನ್ಯೂ ಮೇನ್ ಮ್ಯಾಚ್ ಚೆನ್ನಾಗ್ ಆಡ್ರ. ಅವ್ನು ಹಿಂದಿನ ಸಹಿತ ಮುಂತಂದು ಮ್ಯಾಚ್ ಚೆನ್ನಾಗ್ ಆಡ್ಸಿದ್ರು. ಕಂಟಿನ್ಯೂ ಮೇನ್ ಮ್ಯಾಚ್ ಚೆನ್ನಾಗ್ ಆಡ್ರ. ಅವ್ನು ಹಿಂದಿನ